it is hosted by Key Education Foundation. I am Shweta Guhan, the co-founder at Key Education Foundation. We work exclusively on early childhood education. So we work with 3 to 6-year-old children, and we work with the government of Karnataka to support them in delivering early childhood education in the government schools. So today Childhood Unlocked is an event where we are celebrating the government's efforts of the last 7 to 8 years in starting LKG and UKG, pre-primary classrooms in the government schools. We have gone on a journey from starting with 176 schools to today 3,000 government schools that have pre-primary classrooms. And Childhood Unlocked is a way to bring our teachers, parents, government officials and even little children on the stage to celebrate everything that they have all achieved in the last few years. Okay, thank you. Thank you. Okay, your name? My name is Sagar. I am studying in UKG. I am 5 years old. I am UKG. My school name is GHPGS School. My HM sir name is Siddha Narasimhaiah sir. Thank you. My name is Vatsara. I am studying in LKG. My school name is GHPGS School. Your madam name? My madam name is Manjula ma'am. My HM sir name is Siddha Narasimhaiah sir. Your school? My school name is GHPGS School. Brahmasandra School. Okay. Sri Your name? My name is Chetana. I am studying in UKG. My school name is GHPGS School. I am studying in UKG. My HM sir name is Siddha Narasimhaiah sir. My name is Freya. I am 5 years old. I am studying in UKG. I am a girl. My school name is GHPGS School. My HM sir name is Siddha Narasimhaiah sir. Okay. Your name? My name is Freya. Okay. ಹೇಮಾ ಅಂತ ನಾನು ದೊಂಸಂದ್ರ GHPGS ಶಾಲೆಯಿಂದ ಬಂದಿದ್ದೀನಿ. ಇವತ್ತು ಕಿ ಎಜುಕೇಷನ್ ಫೌಂಡೇಶನಿಂದ ಈವೆಂಟ್ ನಡೀತಾ ಇದೆ. ನಾನು ಕೂಡ ಈ ಕಿ ಎಜುಕೇಷನ್ ಫೌಂಡೇಶನಲ್ಲಿ 3 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳು ಸಹ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವೆಲ್ಲ ಇವತ್ತು ಟುಗೆದರ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀವಿ. Okay. ನನ್ನ ಹೆಸರು ಮಂಜುಳಾ ಅಂತ. ನಾನು ದೊಂಸಂದ್ರ ಶಾಲೆಯಲ್ಲಿ History. ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ 2020-21 ಸ್ಟಾರ್ಟ್ ಆಗಿದೆ LKG UKG. ಕಿ ಎಜುಕೇಷನ್ ಫೌಂಡೇಶನಿಂದ ನಡೆಸ್ತಾ ಇರೋದು. ನಮಗೆಲ್ಲ ಟ್ರೈನಿಂಗ್ಸ್ ಎಲ್ಲ ಕೊಟ್ಟು ಮಕ್ಕಳಿಗೆ ಬಾಲ್ಯದಲ್ಲಿ ಹೇಗೆ ಆರಂಭಿಕ ಶಿಕ್ಷಣ ಮುಖ್ಯ ಅನ್ನೋದರ ಅರಿವನ್ನು ಮೂಡಿಸಿ ಮಕ್ಕಳ ಜೊತೆ ಹೇಗೆ ನಾವು ಪಾಠನ ಮಾಡಬೇಕು ಅನ್ನೋದಕ್ಕೆಲ್ಲ ನಮಗೆ ಟ್ರೈನಿಂಗ್ ಕೊಟ್ಟು ಇವತ್ತು ಇವೆಂಟ್ ಮಾಡ್ತಿದ್ದಾರೆ. ಸೊ ಆ ಇವೆಂಟಲ್ಲಿ ನಮ್ಮ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಾವು ಟೀಚರ್ಸ್ ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಈ ಇವೆಂಟ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಇರ್ತೇವೆ. ಎಷ್ಟು ಮಕ್ಕಳು ಬಂದಿದ್ದಾರೆ ಮೇಡಮ್ ಇವತ್ತು ಬರೀ ಪಾರ್ಟಿಸಿಪೇಟ್ ಮಾಡಿರೋ ಮಕ್ಕಳು ಮಾತ್ರ ಬಂದಿದ್ದಾರೆ. ನಮ್ಮ ಶಾಲೆಯಲ್ಲಿ LKGನಲ್ಲಿ 21 ಮಕ್ಕಳಿದ್ದಾರೆ, UKGನಲ್ಲಿ 20 ಮಕ್ಕಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಮಾತಾಡಿ. ನಮಸ್ಕಾರ ವೀಕ್ಷಕರೇ, ಇದು H5 ನ್ಯೂಸ್ ನೀವು ನೋಡ್ತಾ ಇದ್ದೀರಾ. ಸೊ ನಾವು ಇಲ್ಲಿ BICಯಲ್ಲಿ ಅರ್ಲಿ ಚೈಲ್ಡ್ಹುಡ್ ಅನ್ಲಾಕ್ ಮಾಡ್ತಾ ಇದ್ದೇವೆ. ಆ ಇವೆಂಟಿನ ಅನಿಸಿಕೆಗಳನ್ನು ನಮ್ಮ ಶಿಕ್ಷಕರ ಮೂಲಕ ಕೇಳೋಣ. ಹಲೋ ಮೇಡಮ್, ನಿಮ್ಮ ಹೆಸರು? ನಿಮ್ಮ ಈ ಒಂದು ಇವೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹೇಗೆ ನಿಮ್ಮ ಅನುಭವ? ಓಕೆ, ಮಕ್ಕಳಿನ ಪ್ರಭಾವ ಹೇಗಿತ್ತು? ಮಕ್ಕಳ ಜೊತೆಗೆ ತುಂಬ ಎಲ್ಲ ಪ್ರೋಗ್ರಾಮ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಓಕೆ, ನಾವು ಇಲ್ಲಿ ಈಗ ಒಂದು ಹುಡುಗನನ್ನು ಕೇಳುವ, ಯಾವ ರೀತಿ ಅವನಿಗೆ ಈ ಒಂದು ಇವೆಂಟ್ ಎಕ್ಸ್ಪೀರಿಯನ್ಸ್ ಕಂಡು ಬಂದಿದೆ, ಯಾವ ರೀತಿ ಅವರಿಗೆ ಮನೋರಂಜನೆ ಕೊಂಡಿದೆ ಅಂತ ಕೇಳುವ. ಹಾಯ್ ಸಾಗರ್, ಹೇಗಿದೆ ಇವತ್ತಿನ ಇವೆಂಟ್? ನಿಮಗೆ ಇಷ್ಟ ಆಯಿತು? ಏನು ಮಾಡಿದ್ರಿ ನೀವು ಇವತ್ತು ಇವೆಂಟಲ್ಲಿ? ಹೌದಾ, ಊಟ ಚೆನ್ನಾಗಿತ್ತಾ? ಮತ್ತು ಬೇರೆ ಯಾರನ್ನು ಮೀಟ್ ಮಾಡಿದ್ದೀರಿ? ಓಕೆ,
ಈ ಥರ ಕಲಿಕೆ ನಿಮ್ಗೆ ಇಷ್ಟನಾ? ಹೇಗಿತ್ತು ಇವತ್ತಿನ ಇವೆಂಟು ಫಂಕ್ಷನ್ ಹೇಗಿತ್ತು? ಇಷ್ಟ ಆಯ್ತಾ? ಮತ್ತೆ ನೀವೇನು ಮಾಡಿದ್ರಿ? ಓಕೆ ಪ್ರೇಕ್ಷಕರೇ, ಇದೇ ಎಲ್ಲ ಜನಗಳ ಎಲ್ಲ ಶಿಕ್ಷಕರ ಮತ್ತು ಹಾಗೂ ಎಜುಕೇಟರ್ಸ್ ಬಹುಶಃ ನಾವು ಚಿಕ್ಕವರಿದ್ದಾಗ ರಾಮಾಯಣ ಸೀರಿಯಲ್ ಬರ್ತಿತ್ತು, ನಿಮ್ಗೆ ನೆನಪಿರ್ಬೇಕು. ರಾಮಾಯಣ ಸೀರಿಯಲ್ ಬಂದಾಗ ಯಾರಾದ್ರೂ ಬಂದ್ರೆ ಬೇಜಾರು ಮಾಡ್ಕೊಳ್ತಿದ್ವಿ, ಒಳ್ಳೆ ಟೈಮಲ್ಲಿ ಬಂದ್ರಲ್ಲ ಅಂತ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಸಹ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೇನೆ, ಯಾರಾದ್ರೂ ಬಂದ್ರು ಅಂದ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹಲೋ ಹಾಯ್ ಮುಗೀತು, ಮುಂದಿನ ಏನು ಮಕ್ಕಳು ನೋಡೋದಿಲ್ಲ. ಇವತ್ತು ಸಂಬಂಧಗಳು ಏನಾಗಿದೆ ಅಂತ ಹೇಳಿದ್ರೆ ಬಹಳ ದೂರ ದೂರ ಆಗೋಗ್ಬಿಟ್ಟಿದಾವೆ. ಅವೆಲ್ಲವನ್ನು ಸ್ಪಂದಿಸಬೇಕು ಅಂತ ಹೇಳಿದ್ರೆ ಇಂತಹ ಒಂದು ವೇದಿಕೆಗಳಲ್ಲಿ ನೀವು ಮಕ್ಕಳಿಗೆ ಅವರ ಸಂಬಂಧಗಳನ್ನ ಬೆಳೆಸ್ತಕ್ಕಂಥದ್ದು, ಮೊಬೈಲ್ ನಿಂದ ದೂರ ಇಡ್ತಕ್ಕಂಥದ್ದು, ಈ ತರ ಆಟಿಕೆಗಳ ಮೂಲಕ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು. ಈಗ ಬೆಳಗ್ಗೆ ಅವ್ರ ಟೀಚರ್ ಜಸ್ಟ್ ಹೇಳ್ತಾ ಇದ್ರು, ನಾವು ಚಿಕ್ಕವರಿದ್ದಾಗ ಈ ಕೆರೆ ದಾಡ ಅಂತ ಒಂದು ಆಟ ಆಡ್ತಿದ್ವಿ, ಹಿಂದಕ್ಕೆ ಹೋಗೋದು ಮುಂದಕ್ಕೆ ಬರೋದು. ಇವತ್ತು ಅವ್ರು ಅದನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಮಕ್ಕಳಿಗೆ. ಕೂಮ್ ದ ಏರ್, ವಾಶ್ ದ ಫೇಸ್, ಟೀತ್ ಬ್ರಷ್, ಈ ರೀತಿಯಲ್ಲಿ ಹೇಳ್ತಾ ಒಂದ್ 2-3 ಪದಗಳನ್ನ ಸ್ವಲ್ಪ ವ್ಯತ್ಯಾಸ